ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಒಬ್ಬರೇ ಇರೋ ಅಂಥವ್ರು ಮಗುಗೆ ಯಾವ ರೀತಿ ಒಬ್ಬರೇ ಏನು ಸಪೋರ್ಟ್ ಇಲ್ದಂಗೆ ಸ್ನಾನ ಮಾಡಿಸೋದು, ಮಗುಗೆ ಕಾಲ ಮೇಲೆ ಹಾಕ್ಕೊಂಡು ಯಾವ ರೀತಿ ಸ್ನಾನ ಮಾಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಮೊದಲಿಗೆ ಇಲ್ಲಿ ನಾನು ಮಗುಗೆ ನೀರು ಹಾಕ್ಕೊತೀನಿ ಮೈಗೆಲ್ಲ. ಆ ನಂತರ ಬಂದು ನೋಡಿ ಕಾಲ ಮೇಲೆ ಹೀಗೆ ಮಲಗಿಸ್ಕೊಂಡು ಸೋಪೆಲ್ಲ ಹಚ್ಕೊತಾ ಇದ್ದೀನಿ. ಮೈಗೆ ಸೋಪ್ ಹಚ್ಕೊಂಡು ನಿಧಾನಕ್ಕೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಸೊ ಕೈಯಲ್ಲಿ ಉಗುರಾಗಿರ್ಬೋದು ಅಥವಾ ಬಳೆ ಆಗಿರ್ಬೋದು ಏನಾದರೂ ಇದ್ದರೆ ತೆಗೆದು ಬಿಡಬೇಕು, ಇಲ್ಲಾಂದರೆ ಮಗುಗೆ ಸ್ವಲ್ಪ ಚರ್ಮಕ್ಕೆ ಏನಾದರೂ ಏಟಾಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪರ್ಚ್ಕೊಳ್ಳೋದೇನಾದರೂ ಆಗಬಾರ್ದು ಅಂಥೇಳಿ ಎಲ್ಲ ತೆಗೆದು ಆನಂತರ ಸ್ನಾನ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗೆ ಕಾಲೆಲ್ಲ ಚೆನ್ನಾಗಿ ಉಜ್ಕೊಂಡು ಸೋಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಉಜ್ಕೊತಿದ್ದೀನಿ. ಆಲ್ಮೋಸ್ಟ್ ನಾನು ಸಾನ್ವಿಗೆ ಅಮ್ಮನ ಮನೇಲಿದ್ದಾಗಿಂದಲೇ ನಾನು ಒಬ್ಬಳೇ ಸ್ನಾನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಅಮ್ಮನಿಗೆ ಸ್ವಲ್ಪ ಆಪ್ರೇಷನ್ ಆಯಿತು, ಆವಾಗ ನಾನೇ ನನ್ನ ಮಗುನ ನೋಡ್ಕೊಬೇಕಾಗಿತ್ತು. ಸೊ 5 ತಿಂಗಳಿಂದಲೇ ನಾನು ಸಾನ್ವಿಗೆ ಸ್ನಾನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 5 ತಿಂಗಳಿಂದಲೇ ನಾನು ಒಬ್ಬಳೇ ಸ್ನಾನ ಮಾಡಿಸ್ತೀನಿ, ಯಾರು ಸಪೋರ್ಟ್ ಇಲ್ದಂಗೆ. ಅಮ್ಮಗೂ ಕೂಡ ನಾನು ಒಬ್ಬಳೇ ಸ್ನಾನ ಮಾಡಿಸ್ತಾ ಇದ್ದೆ. ನಾನು ಗಂಡನ ಮನೆಗೆ ಬಂದಮೇಲೆ 9 ತಿಂಗಳಲ್ಲಿ ಅಮ್ಮಗೂ ಕೂಡ ನಾನು ಒಬ್ಬಳೇ ಸ್ನಾನ ಮಾಡಿಸಿ ರೂಢಿ. ಹಾಗಾಗಿ ನನಗೆ ಇದೇನು ಕಷ್ಟ ಅನ್ನಿಸ್ಲಿಲ್ಲ. ಸೊ ಕಾಲ ಮೇಲೆ ಹಾಕ್ಕೊಂಡು ಹಾಗೆಯೇ ಸ್ನಾನ ಮಾಡಿಸೋವಂಥದ್ದು. ನೋಡಿ, ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡಿದೆ. ಅಂದರೆ 2 ಸಲ ನಾನು ಸೋಪ್ ಹಾಕಿ ನೀಟಾಗಿ ಉಜ್ತೀನಿ, ಆನಂತರ ನೀರನ್ನು ಹಾಕ್ತೀನಿ. ಸೊ 1 ಟೈಮ್ ಹಾಕೋದು ಮಾತ್ರ ನಾನು ತೋರಿಸಿದ್ದೀನಿ. ಆನಂತರ ಬ್ಯಾಕ್ ಸೈಡು ಅದೇ ಥರನೇ ನೋಡಿ, ಕಾಲು ನೀಟಾಗಿ ಇಟ್ಕೊಂಡು ಆನಂತರ ಮಗುಗೆ ಸೋಪೆಲ್ಲ ಹಾಕಿ ನೀಟಾಗಿ ಕಾಲೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ತಾ ನೀಟಾಗಿ ಉಜ್ಕೊತೀನಿ. ಮಗು ಮಸಾಜ್ ಮಾಡಬೇಕಾದ್ರೆ ಮೈನ ಎಲ್ಲಾದರೂ ತೊಳಿಬೇಕಾದ್ರೆ ಅದು ಅಳಬಾರ್ದು, ಸುಮ್ಮನೆ ತಿಕ್ಕೋಬಾರ್ದು, ಚೆನ್ನಾಗಿ ಉಜ್ಜಬಾರ್ದು. ಸೊ ನೀರು ಕೂಡ ಅಷ್ಟೇ ತುಂಬ ಬಿಸಿ ಬಿಸಿ ಹಾಕೋದು ಕೂಡ ಮಾಡಬಾರ್ದು. ಸ್ವಲ್ಪ ಮುಟ್ಟಿದ್ರೆ ಅಂದರೆ ಮೈಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಮಾತ್ರ, ಮೀಡಿಯಮ್ಮಾಗಿ ಮಾತ್ರ ಹಾಕ್ತೀನಿ ಮಗುಗೆ. ನೋಡಿ, ಈ ರೀತಿ ಚೆನ್ನಾಗಿ ಉಜ್ಕೊಂಡು ಆನಂತರ ನೀರನ್ನು ಹಾಕ್ತಾಯಿದ್ದೀನಿ. ಸೊ ಚಡ್ಡಿ ಎಲ್ಲ ಹಾಕೋದಿಲ್ಲ ನಾನಿವಾಗ ವೀಡಿಯೋ ಪರ್ಪಸ್ಗಷ್ಟೇ ನಾನು ಚಡ್ಡಿ ಹಾಕಿರೋವಂಥದ್ದು. ಸೊ ಇವಾಗ ನೀರು ಹಾಕಾದ್ಮೇಲೆ ನೆಕ್ಸ್ಟು ನಾನು 2 ಸಲ ಮಗುಗೆ ನೀಟಾಗಿ ಚೆನ್ನಾಗಿ ಬಾಡಿಯೆಲ್ಲ ನೀಟಾಗಿ ಸೋಪಲ್ಲೆಲ್ಲ ಕ್ಲೀನ್ ಮಾಡಿ ನೀರು ಹಾಕ್ತೀನಿ. ಬಟ್ ಇವತ್ತು 1 ಸಲ ಅಷ್ಟೇ ನಾನು ತೋರಿಸ್ತಾ ಇರೋದು, ಕಟ್ ಮಾಡಿದ್ದೀನಿ. ಸೊ ಜಾಸ್ತಿನೂ ಬೇಡ ಮಗುಗೆ ತೋರಿಸೋ ಅಂಥದ್ದು ಅಂತ. ಸೊ ಆನಂತರ ಬಂದು ತಲೆಗೆ ನೀಟಾಗಿ ಶಾಂಪೂನ ಹಾಕ್ತೀನಿ. ನೀರನ್ನ ಮೇಲಿಂದನೇ ಉಯ್ಯಬಾರ್ದು, ಸ್ವಲ್ಪ ನೀರನ್ನು ಕೈಯಲ್ಲಿ ತೊಗೊಂಡು ಆನಂತರ ಈ ರೀತಿ ನೀರನ್ನು ತಲೆಗೆ ಮಾಡಿಕೊಂಡು ಆನಂತರ ಶಾಂಪೂ ಹಾಕ್ತಾಯಿದ್ದೀನಿ. ಸೊ ರಿಕ್ವೆಸ್ಟೆಡ್ ವಿಡಿಯೋ ಇದು. ಮಗುಗೆ ಹೇಗೆ ಸ್ನಾನ ಮಾಡಿಸೋದು, ಒಬ್ಬೊಬ್ಬರೇ ಇದ್ದಾಗ ಯಾವ ರೀತಿ ಸ್ನಾನ ಮಾಡಿಸೋದು, ಕಾಲ ಮೇಲೆ ಹಾಕ್ಕೊಂಡು ಯಾವ ರೀತಿ ಸ್ನಾನ ಮಾಡಿಸೋದು ತೋರಿಸಿ ಅಂತ ಹೇಳಿದ್ರು. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಅದು ಕೂಡ ನನಗೆ ಈ ರೀತಿ ಮಗುನ ಬರೀ ಮೈಯಲ್ಲಿ ತೋರ್ಸೋಕ್ಕೇನು ಅಷ್ಟೊಂದು ಇಷ್ಟ ಇಲ್ಲ, ಹಾಗಾಗಿ ಸ್ವಲ್ಪ ಇದು ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಆನಂತರ ಚೆನ್ನಾಗೆ ಕೂದಲಿಗೆಲ್ಲ ನೀರು ಹಾಕಾದ್ಮೇಲೆ ಶಾಂಪು ಯೂಸ್ ಮಾಡ್ತಾ ಇದ್ದೀನಿ. ಶಾಂಪು ಬಂದು ಹಿಮಾಲಯ ಶಾಂಪು. ಸೊ ಮತ್ತೆ ಕಮೆಂಟ್ ಆಗ್ತೀರಾ ಯಾವ ಶಾಂಪು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಹಾಗಾಗಿ ಇವಾಗ ಹೇಳಿಬಿಡ್ತಾ ಇದ್ದೀನಿ. ಸೊ ಹಿಮಾಲಯ ಶಾಂಪು. ಸೊ ಅದನ್ನು ಹಾಕಿ ಅಮ್ಮೋಗೂ ಕೂಡ ನಾನು ಇದನ್ನೇ ಹಾಕ್ತಾ ಇದ್ದಿದ್ದು. ಇವಾಗಲೂ ಅಷ್ಟೇ ಅದನ್ನೇ ಹಾಕೋದು. ಕೂದಲೆಲ್ಲ ಚೆನ್ನಾಗಿ ಬರುತ್ತೆ ಅಮ್ಮೋಗೆ, ಇವಳಿಗೂ ಅಷ್ಟೇ ಚೆನ್ನಾಗಿ ಬಂದಿದೆ, ಹಾಗಾಗಿ ಹಿಮಾಲಯನೇ ಯೂಸ್ ಮಾಡ್ತೀನಿ. ಸೊ ಇವಾಗ ಚೆನ್ನಾಗಿ ಶಾಂಪು ಹಾಕಿ ಚೆನ್ನಾಗಿ ಉಜ್ತಾ ಇದ್ದೀನಿ, ಚೆನ್ನಾಗಿ ತಿಕ್ತಾ ಇದ್ದೀನಿ. ಸೊ ಇದೇ ರೀತಿ ಒಂದು 2ರಿಂದ 3 ನಿಮಿಷ ತನಕ ಇದೇ ಥರ ಮಸಾಜ್ ಮಾಡ್ತಾ ಇರ್ತೀನಿ ಈ ರೀತಿ. ಸೊ ಅವಳಿಗೆ ಇವಾಗೆಲ್ಲ ಅಳೋದಿಲ್ಲ, ಅವಳು ಸ್ವಲ್ಪ ಕೈಯೆಲ್ಲ ತೆಗೆದು ಮುಖದ ಮೇಲೆಲ್ಲ ಮಾಡ್ಕೊಂಡಾಗ ನೋಡಿ ಈ ರೀತಿ ಸುಮ್ಮನೆ ಸ್ವಲ್ಪ ನೀರನ್ನ ಹದ್ಕೊಂಡು ಹಾಗೆಯೇ ಈ ರೀತಿ ಸ್ವಲ್ಪ ಹಂಗೆ ವಾಶ್ ಮಾಡ್ಕೊತೀನಿ. ಆನಂತರ ಇವಳು ಯಾವಾಗ ಅಳ್ತಾಳೆ ಅಂದರೆ ಅವಳಿಗೆ ಸೋಪ್ ಹಾಕಬಾರ್ದು, ಮುಖಕ್ಕೆ ನೀರು ಹಾಕಿದಾಗ ಅಳೋಂಥದ್ದು. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಅಳೋದಿಲ್ಲ, ಆರಾಮಾಗಿ ಸ್ನಾನ ಮಾಡಿಸ್ಕೊತಾಳೆ. ಬಟ್ ಆದರೆ ತೀಟೆ ಮಾಡ್ತಾ ಇರ್ತಾಳೆ, ಏನಾದರೂ ಎಳೆಯೋದು ಮಾಡೋದು, ತಲೆಗೆ ಕೈ ಹಾಕೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತಾಳೆ. ನೋಡಿಕೊಂಡು ಸ್ನಾನ ಮಾಡಿಸ್ಬೇಕು. ಸೊ ಹಾಗೆ ಮಕ್ಕಳು ಕೈಯಿಂದ ನುಂಚ್ಕೊಂಬಿಡೋದು ಜಾಸ್ತಿ ಇಂಥ ಟೈಮ್ಗಳಲ್ಲಿ, ಮತ್ತು ಅದಕ್ಕೆ ಹುಷಾರಾಗಿ ತೋಳು ಮುಂದೆಗಡೆ ಇಟ್ಕೊಬಾರ್ದು. ತೋಳ ಹತ್ರ ನೋಡಿ ನಾನು ಇಟ್ಕೊಂಡಿದ್ದೀನಲ್ಲ ಅಲ್ಲಿ ಇಟ್ಕೊಬೇಕು, ಮುಂದ್ಗಡೆ ಇಟ್ಕೊಂಡ್ರೆ ಕೈ ಮಕ್ಕಳದು ಉಳ್ಕೋವಂಥ ಚಾನ್ಸಸ್ ಇರುತ್ತೆ. ಸೊ ಆನಂತರ ತಲೆ ಚೆನ್ನಾಗಿ ಉಜ್ಜಿದ್ಮೇಲೆ ನೋಡಿ ಈ ರೀತಿ 2 ಕಾಲನ್ನು ಗೋಡೆಗೆ ಕೊಟ್ಕೊಂಡು ನಾನು ಈ ರೀತಿ ನೋಡಿ 2 ಕಾಲಿಗೆ ಗ್ಯಾಪ್ ಇದೆ, ಆ ಗ್ಯಾಪಿಗೆ ಮಗುವಿನ ತಲೆಯನ್ನು ಇಟ್ಟು ಈ ರೀತಿ ನೀರನ್ನು ಹಾಕಬೇಕು. ಆವಾಗ ಮಗು ನೀರು ಕುಡಿಯೋದಿಲ್ಲ. ಆವಾಗ
ಯಾವುದೇ ಕೆಮ್ಮು ಶೀತ ನೆಗಡಿ ಏನೂ ಆಗೋದಿಲ್ಲ. ಮಗು ನೀರು ಕುಡಿಯೋದಿಲ್ಲ ಆವಾಗ. ನೀರೆಲ್ಲ ಕೆಳಗಡೆ ಹೋಗುತ್ತೆ, ತಲೆ ಕ್ಲೀನ್ ಆಗುತ್ತೆ. ಸೊ ಮೇಲಿಂದ ನೀರನ್ನು ಹಾಕಿಲ್ಲ ಇವಳಿಗೆ. ಸೊ ಹತ್ತತ್ರ 1 ವರ್ಷ ಆಗೋ ತನಕ ಇದೇ ರೀತಿ ಮಾಡಿಸ್ತಾ ಇರೋವಂಥದ್ದು. ಸೊ ಮಗು ಇದೇ ರೀತಿ ಮಾಡಿಸ್ತಾ ಇದ್ದೆ. ಸೊ ಇವಳಿಗೂ ಇದೇ ರೀತಿ ಮಾಡಿಸ್ತಾ ಇದ್ದೀನಿ. ಆನಂತರ ಕೂರಿಸಿ ನೀರು ಹಾಕೋವಂಥದ್ದು 1 ವರ್ಷ ಆದಮೇಲೆ ಹಾಕೋವಂಥದ್ದು. ಸೊ ಇವಾಗ ನೋಡಿ, ಈ ರೀತಿ ತಲೆಯನ್ನು 2 ಕಾಲು ಮಧ್ಯ ಇಟ್ಕೊಂಡು ನೀರನ್ನು ಹಾಕ್ತಾ ಇದ್ದೀನಿ. ಒಂದು ಕೈಯಲ್ಲಿ ತಲೆ ಉಜ್ತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ. ಸೊ ನೋಡಿ, ಯಾರ ಸಪೋರ್ಟ್ ಕೂಡ ನಾನು ತೊಗೊಂಡಿಲ್ಲ, ನಾನು ತೊಗೊಳ್ಳೋದು ಇಲ್ಲ. ಇದೇ ರೀತಿ ಸ್ನಾನ ಮಾಡಿಸೋದು. ಸೊ ಒಬ್ಬೊಬ್ಬರೇ ಇರ್ತಾರೆ ಮನೆಯಲ್ಲಿ. ಸೊ ಅವರು ಕೇಳ್ತಾ ಇರ್ತಾರೆ ಯಾವ ರೀತಿ ಸ್ನಾನ ಮಾಡಿಸೋದು ಅಂತ ಹೇಳ್ಬಿಟ್ಟು. ಸೊ ಅವರಿಗೆಲ್ಲ ಯೂಸ್ ಆಗಲಿ ಅಂತ ಅಷ್ಟೇ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಪ್ಲೀಸ್ ಏನು ಅಂದ್ಕೊಬೇಡಿ. ಕಮೆಂಟ್ ಮುಖಾಂತರ ಕೂಡ ಕೇಳಿದ್ದೀರಾ. ಸೊ ಒಬ್ಬೊಬ್ಬರೇ ಇರ್ತಾರೆ, ಸ್ನಾನ ಮಾಡಿಸೋದಕ್ಕಾಗೋದಿಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇವಾಗ ಬಂದುಬಿಟ್ಟು ನೋಡಿ, ಇದೇ ತುಂಬ ಕಷ್ಟಕರವಾದ ಕೆಲಸ. ಅಂದರೆ ಪುಟಾಣಿದು ಮುಖ ತೊಳೆಯುವಂಥದ್ದು. ಮುಖ ತೊಳಿಬೇಕಾದ್ರಂತೂ ತುಂಬಾ ಹಠ ಮಾಡ್ತಾಳೆ. ಮುಖ ತೊಳೆಸ್ಕೊಳ್ಳೋದಿಲ್ಲ ಅವಳು, ಮುಖಕ್ಕೆ ನೀರು ಹಾಕೋ ಹಾಗೆ ಇಲ್ಲ. ಸೊ ಮುಖಕ್ಕೂ ಅಷ್ಟೇ ಸೋಪ್ ಆ ಥರ ಹಾಕಿಬಿಟ್ಟು ಆನಂತರ ಮುಖಕ್ಕೆ ನೀರು ಡೈರೆಕ್ಟಾಗಿ ಹಾಕೋಂಗಿಲ್ಲ. ಸೊ ಮಗು ನೀರು ಕುಡಿದ್ಬಿಡುತ್ತೆ. ಹಾಗಾಗಿ ಕೈಯಲ್ಲಿ ಸ್ವಲ್ಪ ನೀರನ್ನು ತೊಗೊಂಡು ಈ ರೀತಿ ಒರೆಸ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಮಾಡ್ತಾ ಇದ್ದೀನಲ್ಲ, ಆ ರೀತಿ ಒರೆಸ್ತಾ ಇರಬೇಕಾಗತ್ತೆ. ಸೊ ಮುಖಕ್ಕೂ ಅಷ್ಟೇ 2 ಟೈಮ್ಸ್ ನಾನು ಸೋಪನ್ನು ಯೂಸ್ ಮಾಡ್ತೀನಿ. ಬಟ್ ಇಲ್ಲಿ 1 ಟೈಮ್ ಮಾತ್ರ ನಾನು ತೋರಿಸ್ತಿದ್ದೀನಿ ಅಷ್ಟೇ. ಸೊ ಮುಖ ಎಲ್ಲ ನೀಟಾಗಿ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ನಾನು ಆನಂತರ ಮಗುನ ಮತ್ತೆ ಕಾಲ ಮೇಲೆ ಮಲಗಿಸ್ಕೊಂಡು ಮತ್ತೆ ನೀರು ಹಾಕ್ತೀನಿ. ಚೆನ್ನಾಗಿ ನೀರು ಹಾಕ್ತೀನಿ, ಹಿಂದೆ ಮತ್ತು ಮುಂದೆ ಎಲ್ಲ ನೀರು ಹಾಕ್ತೀನಿ. ಈ ಥರ ಹಾಕೋದ್ರಿಂದ ಮಗುಗೆ ಮೈಕೈ ನೋವೆಲ್ಲ ಕಡಿಮೆ ಆಗುತ್ತೆ. ಮಗು ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಸೊ ಹಾಗೆ ಮಗು ಕೂಡ ದಪ್ಪ ಆಗುತ್ತೆ ಆ ರೀತಿ ನೀರು ಚೆನ್ನಾಗಿ ಹಾಕೋದ್ರಿಂದ. ಸೊ ಹಾಗೆ ಕಿವಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು, ಬಾಯ್.